ಕೊತ್ತಲವಾಡಿ ಸಿನಿಮಾದ ಗಲಾಟೆ ಇನ್ನೂ ಮುಗಿಯುವಂತೆ ಕಾಣ್ತಾ ಇಲ್ಲ. ನಟ ಯಶ್ ತಾಯಿ ಹಾಗೆ ಚಿತ್ರದ ನಿರ್ಮಾಪಕಿ ಪುಷ್ಪಾ ದೂರನ್ನ ಸಲ್ಲಿಸಿದ್ದಾರೆ. ಸಿನಿಮಾದ ಪಿಆರ್ಒ ಹರೀಶ್ ಅರಸು ಸೇರಿದಂತೆ 5 ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ. ಒಟ್ಟು 64 ಲಕ್ಷ ಹಣವನ್ನ ಪಡೆದು ಸಿನಿಮಾ ಪ್ರಚಾರವೇ ಮಾಡಲಿಲ್ಲ ಅನ್ನುವಂತ ಆರೋಪವನ್ನು ಮಾಡಲಾಗ್ತಾ ಇದೆ. ಕೊತ್ತಲವಾಡಿ ಸಿನಿಮಾ ಡಿಪ್ರಮೋಟ್ ಮಾಡಿದ್ದಾಗಿ ಆರೋಪವನ್ನ ಮಾಡಲಾಗಿದ್ದು ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ರಾಜಪ್ಪ. ಇದೀಗ ಪುಷ್ಪಾರವರು ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ 5 ವಿರುದ್ಧ. ಎಫ್ಐಆರ್ ಅಲ್ಲಿ ಏನಿದೆ? ಶಕುಂತಲಾ, ಈ ಹಿಂದೆ ಕೊತ್ತಲವಾಡಿ ಸಿನಿಮಾದಲ್ಲಿ ನಟನೆ ಮಾಡಿದಂತಹ ಕಲಾವಿದರು ಸರಿಯಾದಂತಹ ಸಂಭಾವನೆ ನೀಡಲಿಲ್ಲ ಅಂತ ಹೇಳಿ ಪುಷ್ಪಾ ವಿರುದ್ಧವಾಗಿ, ಅಂದ್ರೆ ಚಿತ್ರದ ನಿರ್ಮಾಪಕಿ ಪುಷ್ಪಾ ಅವರ ವಿರುದ್ಧವಾಗಿ ಸಾಕಷ್ಟು ಆರೋಪವನ್ನು ಮಾಡಿದ್ರು. ಈಗ ಪುಷ್ಪಾ ಅವರು ಈ ಚಿತ್ರದ ಪಿಆರ್ಒ ಆಗಿರುವಂತಹ ಹರೀಶ್ ಅರಸು ಸೇರಿದಂತೆ 5 ವಿರುದ್ಧವಾಗಿ ಹೈಗ್ರೌಂಡ್ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರುವಂತದ್ದು. ಒಂದು 64 ಲಕ್ಷ ಹಣವನ್ನ ಪಡೆದುಕೊಂಡು ಸಿನಿಮಾದ ಪ್ರಚಾರವನ್ನು ಸರಿಯಾಗಿ ಮಾಡಿಲ್ಲ. ಅಂದ್ರೆ ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ಬೇರೆಯವರಿಗೆ ಕೊಡ್ಬೇಕಾದಂತಹ ಹಣವನ್ನ ಕೊಡದೆ ಅವರೇ ಉಪಯೋಗಿಸ್ಕೊಂಡಿದ್ದಾರೆ ಅನ್ನುವಂತ ಆರೋಪ ಮಾಡಿರುವಂತದ್ದು. ಇಷ್ಟೇ ಅಲ್ಲದೆ ಈ ಹಣವನ್ನ ಪಡೆದುಕೊಂಡು ಪ್ರಮೋಟ್ ಮಾಡೋದ್ರ ಬದಲಾಗಿ ಚಿತ್ರ ಸರಿ ಇಲ್ಲ ಅಂತ ಹೇಳಿ ಡಿಪ್ರಮೋಟ್ ಮಾಡಿದ್ದಾರೆ ಅನ್ನುವಂತ ಆರೋಪ ಕೂಡ ಮಾಡ್ತಿರುವಂತದ್ದು. ಸದ್ಯಕ್ಕೆ ಪ್ರಕರಣ ದಾಖಲು ಮಾಡಿಕೊಂಡಿರುವಂತಹ ಹೈಗ್ರೌಂಡ್ ಪೊಲೀಸರು ಹರೀಶ್ ಅರಸು ಸೇರಿದಂತೆ ಚಿತ್ರದ ಕಲಾವಿದರಿಗೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಹೆಚ್ಚಿನ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ. ಆದ್ರೆ ಇವ್ರು ಹೇಳ್ತಿರುವಂತಹ ವರ್ಷನೇ ಬೇರೆ. ಅಂದ್ರೆ ಕೊಡಬೇಕಾಗಿರುವಂತಹ ದುಡ್ಡು ಕೊಟ್ಟರೆ ಸಾಕು, ಅದನ್ನ ಕೊಡಕ್ ಆಗದಿರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ದೂರನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಹರೀಶ್ ಅರಸು ಸೇರಿದಂತೆ ಉಳಿದರೂ ಕೂಡ ಆರೋಪವನ್ನ ಮಾಡ್ತಿರುವಂತದ್ದು. ಶಕುಂತಲಾ, ಧನ್ಯವಾದ ರಾಜಪ್ಪ ತಮ್ಮ ಡೀಟೇಲ್ಸ್ಗಾಗಿ.